ವಿಗ್ರಹಗಳನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಹುಣಸೆ ಹಣ್ಣಲ್ಲಿ ಉಜ್ಜಿಟ್ರೆ ಕ್ಲೀನಾಗಿ ಬೆಳ್ಳಕ್ಕಾಗತ್ತೆ. ದೇವರ ನಾಮಗಳು, ದೇವ್ರ ಸ್ತುತಿಗಳನ್ನ ಹಾಕ್ಕೊಂಡು ನೀವು ಕೆಲಸ ಮಾಡ್ತಾಯಿದ್ರೆ 4 ಅವರ್ ಆದರೂ ಆಗಿಲ್ಲ, 5 ಅವರ್ ಆದರೂ ಆಗಿರಲಿ, ಗೊತ್ತೇ ಆಗೋದಿಲ್ಲ. ನೋಡಿ, ಬರೀ ಹುಣಸೆ ಹಣ್ಣಲ್ಲೇ ಎಷ್ಟು ಚೆನ್ನಾಗಾಗಿದೆ ಅಂತ. ಎನಿ ಡೇ ಓಲ್ಡ್ ಈಸ್ ಗೋಲ್ಡ್. ಫುಲ್ ಪಳ 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 ಅಂತ ಹೊಳಿತಾ ಇದೆ. ವರಮಹಾಲಕ್ಷ್ಮಿಗೆ ರೆಡಿ ಆಗಿಬಿಟ್ಲು ನಮ್ಮ ತಾಯಿ, ಮುದ್ದು ಬಂಗಾರಿ. ಲಕ್ಷ್ಮೀ ಕುಂಚಂ ಅಥವಾ ಕುಬೇರ ಕುಂಚಂ ಅಂತ ಹೇಳ್ತಾರೆ. ಅದು ಲಕ್ಷ್ಮಿಗೆ ತುಂಬ ಅತ್ಯಂತ ಪ್ರಿಯವಾದ ವಸ್ತುಗಳೆಲ್ಲ ಇಲ್ಲಿದೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಅಷ್ಟೊಂದೆಲ್ಲ ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ವ್ಯೂಸು ತುಂಬ ಕಮ್ಮಿ ಆಗ್ತಿದೆ ಅಂತ ತುಂಬ ಬೇಜಾರಾಗ್ತಾಯಿದೆ. ಯಾಕೆ ನಾನು ಮಾಡ್ತಿರೋಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಾನು ಯಾವ ಥರ ವ್ಲಾಗ್ಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತಲೂ ಪ್ಲೀಸ್ ಕಮೆಂಟ್ ಮಾಡಿ. ಸೊ ದಟ್ ನನಗೆ ನೀವೆಷ್ಟು ನನ್ನ ವ್ಲಾಗ್ಸ್ನ ನೋಡ್ತಿರೋ, ಎಷ್ಟು ನೀವು ನನಗೆ ಸಪೋರ್ಟ್ ಮಾಡ್ತಿರೋ, ನನಗೆ ಇನ್ನೂ ಹೆಚ್ಚೆಚ್ಚು ವ್ಲಾಗ್ಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಆ್ಯಂಡ್ ಹುಮ್ಮಸ್ಸು ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇನ್ನೇನು ಆಷಾಢ ಮುಗಿದು ಶ್ರಾವಣ ಶುರುವಾಗ್ತಿದೆ, ಎಲ್ಲ ಹಬ್ಬಗಳು ಶುರುವಾಗುತ್ತೆ. ತುಂಬಾ ಖುಷಿಯಾಗುತ್ತೆ. ಯಾಕಂತಂದರೆ ವರಮಹಾಲಕ್ಷ್ಮಿ, ಗೌರಿ ಗಣೇಶ ಹಬ್ಬ, ದೀಪಾವಳಿ, ಎಲ್ಲ ಹಬ್ಬಗಳು ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಸೊ ಎಲ್ಲ ದೇವರುಗಳು ಅವ್ರವ್ರ ದಿನ ಬರೋದಕ್ಕೆ ರೆಡಿ ಆಗ್ತದಾರಲ್ವ. ಸೊ ಹಾಗಾಗಿ ನಾವು ಇಡೀ ಮನೇನ ನೀಟ್ ಮಾಡಬೇಕು, ಹಾಗೆ ದೇವ್ರ ಮನೇನ ಫುಲ್ಲು ನೀಟ್ ಮಾಡಬೇಕು, ವಿಗ್ರಹಗಳನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ನನ್ನ ದೇವರ ವಿಗ್ರಹಗಳನ್ನ ನಾನು ತೊಳಿತೀನಿ, ಹೇಗೆಲ್ಲ ನಾನು ಅರೇಂಜ್ ಮಾಡ್ಕೋತೀನಿ ಅಂತ ನೀವು ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು. ಸೊ ಈ ವ್ಲಾಗ್ನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಓಕೆನಾ? ಸೊ ಬೇಗ ಇವಾಗ ಕೆಲಸ ಶುರು ಮಾಡೋಣ. ಈಗ ಫಸ್ಟು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಎಲ್ಲ ವಿಗ್ರಹಗಳಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದೆಯಲ್ವ, ಅದನ್ನೆಲ್ಲ ಕ್ಲೀನಾಗಿ ಟಿಶ್ಯೂ ಪೇಪರಲ್ಲಿ ತೆಗೆದುಬಿಡ್ತೀನಿ. ಹಾಗೆ ದೀಪದ ಎಣ್ಣೆ ಬತ್ತಿ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಟಿಶ್ಯೂ ಅಲ್ಲಿ ಒರೆಸಿಟ್ಬಿಟ್ರೆ ಫಸ್ಟು ನಮಗೆ ತೊಳ್ಕೊಬೇಕಾದ್ರೆ ಈಸಿ ಆಗುತ್ತೆ. ಸೊ ಫಸ್ಟ್ ಈಗ ಅದನ್ನು ಮಾಡಿಬಿಡ್ತೀನಿ. ಸೊ ಹೀಗೆ ಎಲ್ಲ ವಿಗ್ರಹಗಳಿಗೆ ಹಚ್ಕೊಂಡಿರೋಂತಹ ಕುಂಕುಮನ, ಅರಿಶಿನ ಕುಂಕುಮನ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕು. ಸೊ ದಟ್ ನಮಗೆ ತೊಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತಷ್ಟೇ. ಅಥವಾ ಬರೀ ನೀರಲ್ಲೂ ತೊಳಿಬಹುದು. ಫಸ್ಟ್ ಈ ಥರ ಮಾಡ್ಕೊಂಡ್ಬಿಟ್ರೆ ಬೆಸ್ಟು. ದೇವ್ರಿಗೆ ಒರೆಸೋದಕ್ಕಂತಲೇ 2-3 ಸೀರೆಗಳನ್ನ ತೆಗೆದಿಟ್ಟಿದ್ದೀನಿ. ಅಂದರೆ ನನ್ನ ಭರತನಾಟ್ಯಂ ಪ್ರಾಕ್ಟೀಸ್ ಸ್ಯಾರಿ, ಪ್ಯೂರ್ ಕಾಟನ್ ಸ್ಯಾರೀಸು. ಸೊ ನಾನು ತೊಗೋಬೇಕಾದ್ರೆ ಎಕ್ಸ್ಟ್ರಾ ದೇವ್ರಿಗಂತಲೇ 2-3 ತೊಗೊಂಡ್ಬಿಟ್ಟಿದೆ. ಸೊ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಪಂಚೆನೂ ಇದೆ, ಬಟ್ ಮೇನ್ಲಿ ಇದು ದೊಡ್ಡದಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಪ್ರಾಕ್ಟೀಸ್ ಸ್ಯಾರಿನ ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಈ ಜಾಗನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದೇನಪ್ಪ ಅಂತಂದರೆ ನಮ್ಮ ಓನರ್ ಎರಡು ಸಿಂಕು ಮಾಡಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಪ್ರತಿ ಸರಿ ದೇವ್ರು ತೊಳಿಬೇಕಾದ್ರೆ ಈ ಸಿಂಕ್ನ ಯೂಸ್ ಮಾಡ್ಕೋತೀನಿ. ಆ ಸಿಂಕು ಯೂಸ್ ಮಾಡ್ತೀನಿ, ಬಟ್ ಮೇನ್ಲಿ ಈ ಸಿಂಕ್ ಯೂಸ್ ಮಾಡ್ತೀನಿ. ಈಗ ನಾನು ತೋರಿಸ್ತಾ ಇದ್ದೀನಲ್ವಾ, ಸೊ ಸಬೀನಾ, ಹಾಗೆ ಇದು ಬಂದು ವಿಭೂತಿ, ಬೇಕಿಂಗ್ ಪೌಡರ್, ನಾನು ಯೂಸ್ ಮಾಡುವಂತಹ ಸ್ಕ್ರಬ್ಬು, ಆ್ಯಂಡ್ ಇಲ್ಲಿ ವಿಮ್ ಶುದ್ಧಮ್ ಅಂತ ಇದೆ.
ಸೊ ಇವೆಲ್ಲ ಬಳಸ್ಕೊಂಡು ನಾನು ಆ್ಯಕ್ಚುಲಿ ದೇವ್ರ ವಿಗ್ರಹಗಳನ್ನ ತೊಳಿತೀನಿ. ಇವಾಗೇನಾದರೂ ತುಂಬ ನನಗೆ ಹಿತ್ತಾಳೆದು ಇವೆಲ್ಲ ಏನಾದ್ರು ತೊಳೆಯೋಕ್ಕಾಗಿಲ್ಲ ಅಂತಂದರೆ, ಕಾಪರ್ ಐಟಮ್ಸ್ ಎಲ್ಲ ತೊಳೆಯೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅಂತಂದರೆ, ಸೊ ಈ ಥರ ವಿಮ್ ಶುದ್ಧಮ್ ಅಂತ ಇದೆ. ಸೊ ಜಸ್ಟ್ ನೀವು ಅದರ ಮೇಲೆ ಸ್ಪ್ರೇ ಮಾಡಿ ಒರೆಸ್ಬಿಟ್ರೆ ಕ್ಲೀನಾಗಿ ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ ಹಳೇ ಕಾಲದಿಂದ ಇದಂತೂ ಎಲ್ಲರೂ ಉಪಯೋಗಿಸೋಂಥದ್ದು. ಹುಣಸೆ ಹಣ್ಣನ್ನು ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ, ಈ ಪಲ್ಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇವೆಲ್ಲ ಈ ಕಾಪರ್ ಐಟಮ್ಸ್, ಹಿತ್ತಾಳೆ ಐಟಮ್ಸ್ ಎಲ್ಲ ಕ್ಲೀನಾಗಿ ಈ ಹುಣಸೆ ಹಣ್ಣಿನ ರಸ ಅಲ್ಲಿ ನೆನೆಸಿಟ್ಟು ಚೆನ್ನಾಗಿ ಉಜ್ಜಿಬಿಟ್ರೆ ಕ್ಲೀನಾಗಿ ಆಗುತ್ತೆ. ನಾನು ತುಂಬ ಸರಿ ಇದನ್ನೇ ಯೂಸ್ ಮಾಡೋದು. ಇಫ್ ಇನ್ ಕೇಸ್ ಕೆಲಸ ಜಾಸ್ತಿ ಇತ್ತು, ಈಸಿ ಆಗಬೇಕು ಅಂತಂದರೆ ನಾನು ಪೀತಾಂಬರಿ ಅಥವಾ ಶುದ್ಧಮ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಬೆಳ್ಳಿ ಸಾಮಾನು ತೊಳೆಯೋದಕ್ಕೆ ಸಬೀನಾನು ಸೂಪರಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ವಿಭೂತಿನ ಬಳಸ್ತಾ ಇದ್ದೀನಿ. ವಿಭೂತಿ ಮತ್ತು ಈ ಈನೋನ ಮಿಕ್ಸ್ ಮಾಡಿಬಿಟ್ಟು ನೀವು ಬೆಳ್ಳಿ ಸಾಮಾನನ್ನ ತೊಳಿಬಹುದು. ಇಫ್ ಇನ್ ಕೇಸ್ ತುಂಬ ಕಷ್ಟ ಇತ್ತು, ತೊಳೆಯೋಕ್ಕಾಗಿಲ್ಲ ಅಂತಂದರೆ ನೀವು ರೂಪಾರಿನ ಯೂಸ್ ಮಾಡ್ಕೋಬೋದು. ಸೊ ರೂಪಾರಿನೂ ಅಷ್ಟೇ, ಒಂದು ಹತ್ತಿಯಲ್ಲೋ ಅಥವಾ ಒಂದು ಬಟ್ಟೆಯಲ್ಲಿ ಈ ರೂಪಾರಿನ ಈ ಲಿಕ್ವಿಡ್ನ ಹಚ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ರೆ ಬೆಳ್ಳಿ ಸಾಮಾನೆಲ್ಲ ನೀಟಾಗಿಬಿಡುತ್ತೆ, ಇನ್ಸ್ಟೆಂಟ್ ಕ್ಲೀನ್ ಆಗುತ್ತೆ. ಇದು ರೂಪಾರಿ ಮತ್ತು ಈ ವಿಮ್ ಶುದ್ಧಮ್. ಬೇಸಿಕಲಿ ಈ ಥರ ಈ ಲಿಕ್ವಿಡ್ಸು, ಇನ್ಸ್ಟೆಂಟ್ ಕ್ಲೀನ್ ಆಗುವಂಥ ಲಿಕ್ವಿಡ್ಸ್ ಎಲ್ಲ ತುಂಬ ಕೆಲಸ ಜಾಸ್ತಿ ಇತ್ತು, ಅಥವಾ ಈ ದೀಪಗಳೆಲ್ಲ ತುಂಬ ಕರೆ ಜಾಸ್ತಿ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ನೀವು ಈ ಥರ ಲಿಕ್ವಿಡ್ಸ್ನ ಬಳಸ್ಕೊಂಡು ಕ್ಲೀನ್ ಮಾಡಿಬಿಡ್ಬೋದು. ಆ್ಯಂಡ್ ಈಸಿನೂ ಆಗುತ್ತೆ. ಬಟ್ ಏನು ಅಂತಂದರೆ ಮೇಕ್ ಶ್ಯೂರ್ ಈ ಲಿಕ್ವಿಡ್ಸ್ನ ಯೂಸ್ ಮಾಡ್ಬೇಕಾದ್ರೆ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಡೇ ಅದು ಕೈಯೆಲ್ಲ ಒಡೆದು ಆ ಥರ ಎಲ್ಲ ಆಗುತ್ತೆ. ಬಟ್ ನಾನು ಆ ಥರ ಗ್ಲೌಸ್ ಎಲ್ಲ ಹಾಕ್ಕೊಂಡೆಲ್ಲ ಮಾಡೋದಿಲ್ಲ. ಬಟ್ ನಂಗೆ ಅಷ್ಟು ಪೇಷನ್ಸು ಇಲ್ಲ. ನನಗೇನೇ ಇದ್ದರೂ ಥರ ಬೇರೆ ಹ್ಯಾಂಡಲ್ಲಿ ಎಲ್ಲ ದೇವರನ್ನ ತೊಳೆದು ಕ್ಲೀನಾಗಿ ಒರೆಸಿಟ್ರೆ ನನಗಿಷ್ಟ ಆಗುತ್ತೆ. ಬಟ್ ಇಟ್ಸ್ ಗುಡ್ ನೀವು ಗ್ಲೌಸ್ನ ಯೂಸ್ ಮಾಡಿದ್ರೆ. ಬಟ್ ನಾನು ನೋಡೋಣ ಫ್ಯೂಚರಲ್ಲಿ ಗ್ಲೌಸ್ ಹಾಕ್ಕೊಂಡು ಎಲ್ಲ ಮಾಡೋವಂಥದ್ದು. ಬಟ್ ಸದ್ಯಕ್ಕಂತೂ ಆಗೋದಿಲ್ಲ. ಈಗ ನಾನು ಇಷ್ಟು ಅಂದರೆ ಡಿಪೆಂಡ್ಸ್ ಆನ್, ಈಗ ಈಸಿಯಾಗಿ ಕ್ಲೀನ್ ಆಗೋ ಥರ ಇದ್ದರೆ ಬರೀ ಸಬೀನಾ ಅಥವಾ ವಿಭೂತಿ ಆ ಥರದಲ್ಲೇ ತೊಳೆದ್ಬಿಡ್ತೀನಿ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತಂದರೆ ರೂಪಾರಿ ಮತ್ತು ಈ ಕಾಪರ್ ಐಟಮ್ಸ್ಗೆ ನಾನು ಶುದ್ಧಮ್ನ ಯೂಸ್ ಮಾಡಿಕೊಂಡು ದೇವರನ್ನ ತೊಳೆದ್ಬಿಡ್ತೀನಿ. ನಾನೇನು ಮಾಡ್ತೀನಿ ಅಂದರೆ ಈ ಹುಣಸೆ ಹಣ್ಣಿಗೆ ಒಂದು ಸ್ವಲ್ಪ ಈ ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಈ ವಿಗ್ರಹಗಳನ್ನೆಲ್ಲ, ಈ ಕಾಪರ್ ವಿಗ್ರಹಗಳೆಲ್ಲ ಇರುತ್ತಲ್ವ, ಹಿತ್ತಾಳೆ ವಿಗ್ರಹಗಳನ್ನ, ಅದನ್ನೆಲ್ಲ ಕ್ಲೀನಾಗಿ ಹುಣಸೆಯಲ್ಲಿ ಸ್ವಲ್ಪ ಹೊತ್ತು ಕ್ಲೀನಾಗಿ ಇದನ್ನು ಪೇಸ್ಟ್ನ ಕ್ಲೀನಾಗಿ ಹಾಕಿ ಉಜ್ಜಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಬಿಡ್ತೀನಿ. ಆಮೇಲೆ ನಾನು ಸ್ಕ್ರಬ್ಬರ್ನ ತೊಗೊಂಡು ವಾಶ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ನೀವು ಈ ಕುದಿಯೋ ನೀರಿಗೆ ಹುಣಸೆ ಹಣ್ಣು ಈ ಬೇಕಿಂಗ್ ಸೋಡಾ ಹಾಕಿದಾಗ ಒಂಥರ ಬುಸ್ ಅಂತ ಬರುತ್ತೆ. ಸ್ವಲ್ಪ ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಈಗ ಸ್ವಲ್ಪ ಹೊತ್ತು ಈ ಹುಣಸೆ ಹಣ್ಣಲ್ಲಿ ಉಜ್ಜಿಟ್ರೆ ಕ್ಲೀನಾಗಿ ಬೆಳ್ಳಕ್ಕಾಗತ್ತೆ. ನಾನು ಸ್ಕ್ರಬ್ಬರಲ್ಲೂ ಅಲ್ಲ, ಕೈಯಲ್ಲೇ ಆ ಪಲ್ಪ್ನ ತಗೊಂಡು ಈಗ ಉಜ್ತಾ ಇದ್ದೀನಿ. ಈಗ ಇಲ್ಲಿ ನೋಡಬಹುದು ನೀವು ಬೆಳ್ಳಿದು ತಮಗೆ ಹೆಂಗಿದೆ ಅಂತ, ಚೆಂಬು ಹೆಂಗಾಗಿದೆ ನೋಡಿ. ಸೊ ಇದನ್ನು ಈಗ ನಾನು ಇಲ್ಲಿ ವಿಭೂತಿ ಹಾಗೆ ಏನೂ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಸಬೀನಾನು ಇಟ್ಕೊಂಡಿದ್ದೀನಿ ತೊಳೆಯೋದಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಇದನ್ನು ಕ್ಲೀನಾಗಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಕ್ಲೀನಾಗಿ ಹಚ್ಚಿಟ್ಬಿಡ್ತೀನಿ. ನಿಮಗೆ ತುಂಬ ಕಷ್ಟ ಆಯಿತು ಅಂತಂದರೆ ರೂಪಾರಿನ ಬಳಸ್ಕೋಬೋದು. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ, ಒಂದು ಕಡೆ ತೋರಿಸ್ತೀನಿ ನಿಮಗೆ. ರೂಪಾರಿನ ಹಾಕಿದ್ರೂ ಸಾಕು, ರೂಪಾರಿ ಹಾಕ್ಕೊಂಡು ಹಿಂಗೆ ಒರೆಸ್ಕೊಂಡ್ರು ಬೆಳ್ಳಿ ಸಾಮಾನು ಫುಲ್ಲು ಬೆಳ್ಳಕ್ಕಾಗೋಗುತ್ತೆ. ಯೂಶ್ವಲಿ ಈ ಥರ ದೇವ್ರ ಕೆಲಸ ಮಾಡಿಕೊಂಡು ಮನಸ್ಸಲ್ಲಿ ದೇವರನ್ನ ಜಪ ಮಾಡ್ತಾ ಧ್ಯಾನಿಸ್ತಾ ನೀವು ಕೆಲಸ ಮಾಡಿದ್ರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ದೇವರ ನಾಮಗಳು, ದೇವ್ರ ಸ್ತುತಿಗಳನ್ನ ಹಾಕ್ಕೊಂಡು ನೀವು ಕೆಲಸ ಮಾಡ್ತಾಯಿದ್ರೆ ಎಷ್ಟು 4 ಅವರ್ ಆದರೂ ಆಗಿಲ್ಲ, 5 ಅವರ್ ಆದರೂ ಆಗಿರಲಿ ಗೊತ್ತೇ ಆಗೋದಿಲ್ಲ. ಸೊ
ಸೊ ಯೂಶ್ವಲಿ ನಾನು ಅದೇ ಥರನೇ ಮಾಡ್ತಿರ್ತೇನೆ, ಅಥವಾ ಮನಸ್ಸಲ್ಲಿ ದೇವರನ್ನ ಧ್ಯಾನಿಸ್ಕೊಂಡು ನಾನು ಈ ಕೆಲಸನ ಮಾಡ್ತೀನಿ. ಇಲ್ಲಿ ಈ ಲಕ್ಷ್ಮೀ ಮುಖವಾಡ ನೋಡ್ತಾ ಇದ್ದೀರಲ್ವ, ಇದನ್ನು ನಾನು ರೂಪಾರಿ ಹಾಕಿ ತೊಳೆದು ತೋರಿಸ್ತೀನಿ. ಈಗ ಯಾವುದ್ಯಾವುದು ಬೇರೆದೆಲ್ಲ ಇದೆಯೋ ಅದನ್ನು ಈ ವಿಭೂತಿ ಇದನ್ನೆಲ್ಲ ಹಾಕಿ ಒರೆಸಿಟ್ಬಿಡ್ತೀನಿ. ಆಮೇಲೆ ಈ ರೂಪಾರಿನ ಬಳಸ್ಕೊಂಡು ಈ ವಿಗ್ರಹ ಹೇಗೆ ಕ್ಲೀನ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಹುಣಸೆ ಹಣ್ಣ ಹಾಕಿ ನೆನೆಸಿಟ್ಟಿದ್ನಲ್ವ, ಈ ವಿಗ್ರಹಗಳನ್ನೆಲ್ಲ ಫಸ್ಟು ತೊಳೆದಿಟ್ಕೊಂಡ್ಬಿಡ್ತೀನಿ. ನೋಡಿ, ಹುಣಸೆ ಹಣ್ಣಲ್ಲಿ ಬೇರೆ ಏನು ನಾನು ಲಿಕ್ವಿಡ್ ಏನು ಯೂಸೇ ಮಾಡಿಲ್ಲ, ಬರೀ ಹುಣಸೆ ಹಣ್ಣಲ್ಲೇ ಎಷ್ಟು ಚೆನ್ನಾಗಾಗಿದೆ ಅಂತ. ಎನಿ ಡೇ ಓಲ್ಡ್ ಈಸ್ ಗೋಲ್ಡ್. ಎಲ್ಲನೂ ಒಂದ್ಸರಿ ಅದೇ ಥರ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲೇ ವಿಮ್ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ಪಾತ್ರೆ ತೊಳೆಯೋದು, ಅದನ್ನು ಹಾಕಿ ಕ್ಲೀನಾಗಿ ಸ್ಕ್ರಬ್ಬರ್ ಹಾಕಿ ಉಜ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲ ಹುಣಸೆ ಹಣ್ಣಿನ ಮಹಾತ್ಮೆ. ಇದೇ ಥರ ಮಿಕ್ಕಿದ್ದು ವಿಗ್ರಹಗಳನ್ನ ನಾನು ಇದೇ ಥರ ತೊಳ್ಕೊಂಡ್ಬಿಡ್ತೀನಿ. ಈಗ ಈ ಥರ ತೊಳೆದಿಟ್ಕೊಂಡಿರೋಂತಹ ವಿಗ್ರಹಗಳನ್ನ ನೀವು ಒರೆಸಿಟ್ಕೊಂಬಿಡಿ. ಆವಾಗ ಈ ವಾಟರ್ ಸ್ಟೇನ್ ಏನೂ ಇರೋದಿಲ್ಲ. ಕ್ಲೀನಾಗಿ ಒರೆಸಿಟ್ಬಿಟ್ಟು ಫ್ಯಾನ್ ಹಾಕ್ಕೊಂಬಿಡಿ, ಸೊ ದಟ್ ಎಲ್ಲ ಕ್ಲೀನಾಗಿ ಒಣಗಿಬಿಡುತ್ತೆ. ಈಗ ಅದೇ ಥರ ಬೆಳ್ಳಿದೂ ಕ್ಲೀನಾಗಿ ಉಜ್ಕೊಂಬಿಡ್ಬೇಕು. ನಾನು ಇನ್ನೂ ಏನೂ ಉಜ್ಜೇ ಇಲ್ಲ. ವಿಭೂತಿ ಆ ಸಬೀನ ಏನೋ ಹಾಕಿದ್ದಕ್ಕೆ ನೋಡಿ ಹೇಗಾಗಿದೆ. ಈ ಸಬೀನ ಹಾಕಿ ಕೈಯಲ್ಲಿ ಈ ಥರ ಉಜ್ತಾ ಇದ್ದರೆ ಒಂಥರ ಬ್ಲ್ಯಾಕಾಗಿ ಬರುತ್ತೆ. ಅಂದರೆ ಈ ಕಪ್ಪು ಕೊಳೆ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ನೋಡಿ ಆವಾಗಲೇ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ. ಫುಲ್ ಪಳ 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 ಅಂತ ಹೊಳಿತಾ ಇದೆ. ವಿಭೂತಿ ಏನೋ ಸಬೀನ ಬಳಸ್ಕೊಂಡು ಇದನ್ನು ತೊಳೆದಿರೋದು. ಈಗ ಸೇಮ್ ಅದೇ ರೀತಿ ಬೇರೆ ದೀಪಗಳು ಇವನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಬಿಡೋಣ. ಈ ದೀಪ ನೀವು ನೋಡ್ಬೋದು ಫುಲ್ಲು ಸ್ಟೇನ್ ಆಗಿಬಿಟ್ಟಿದೆ. ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಈಗ ವಾಶ್ ಮಾಡ್ತೀನಿ. ರೂಪಾರಿನೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಇಷ್ಟೊಂದು ಕಲೆ ಇದ್ದಾಗ ಒಂದೊಂದ್ಸರಿ ತೊಳೆಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆವಾಗ ನೀವು ರೂಪಾರಿನ ಬಳಸಿದ್ರೆ ನಿಮಗೆ ಈಸಿ ಆಗುತ್ತೆ. ಈ ರೂಪಾರಿನ ಈ ಹತ್ತಿ ಮೇಲೆ ಹಾಕಿ ಕ್ಲೀನಾಗಿ ಹಿಂಗೆ ರಬ್ ಮಾಡಿದ್ರೆ ಸಾಕು, ಸ್ಟೇನ್ಸ್ ಎಲ್ಲ ಹೊಟ್ಟೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ರೂಪಾರಿ ಬಳಸ್ಕೊಂಡು ಈ ಮುಖವಾಡನ ತೊಳೆದಿರೋದು ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಎಷ್ಟು ಪಳ 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 ಅಂತ ರೆಡಿಯಾಗೋಯ್ತು ನಮ್ಮ ಲಕ್ಷ್ಮಿ. ವರಮಹಾಲಕ್ಷ್ಮಿಗೆ ರೆಡಿ ಆಗಿಬಿಟ್ಲು ನಮ್ಮ ತಾಯಿ, ಮುದ್ದು ಬಂಗಾರಿ. ಫೈನಲಿ ನಮ್ಮ ದೇವರುಗಳೆಲ್ಲ ಫುಲ್ ಸ್ನಾನ ಮಾಡ್ಕೊಂಡು ಪಳ 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 ಅಂತ ಹೊಳಿತಾ ಇದ್ದಾರೆ. ಈಗ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಏರಿಸಿ ದೇವ್ರ ಮನೆ ನೀಟ್ ಮಾಡಿ ಜೋಡಿಸ್ಬಿಡೋದು. ಠಾನ್. ಈಗ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಹಚ್ಕೊಂಡು ಜೋಡಿಸ್ಕೊಂಬಿಟ್ರೆ ಕೆಲಸ ಮುಗ್ದೋಗುತ್ತೆ. ಶಿವನಿಗೆ ಮಾತ್ರ ಕುಂಕುಮ ಇರೋ ಹಾಗಿಲ್ಲ, ಜಸ್ಟ್ ಗಂಧ ಅಷ್ಟೇ. ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ. ಇದು ನೋಡ್ತಿದ್ದೀರಲ್ವಾ, ಇದು ಲಕ್ಷ್ಮೀ ಕುಂಚಮ್ ಅಥವಾ ಕುಬೇರ ಕುಂಚಮ್ ಅಂತ ಹೇಳ್ತಾರೆ.
ಸೊ ಇದನ್ನು ನೀವು ಮನೇಲಿಟ್ಟರೆ ತುಂಬಾ ಒಳ್ಳೆಯದು. ಲಕ್ಷ್ಮಿಗೆ ತುಂಬ ಅತ್ಯಂತ ಪ್ರಿಯವಾದ ವಸ್ತುಗಳೆಲ್ಲ ಇಲ್ಲಿದೆ. 5 ರೂಪಾಯಿ ಕಾಯಿನು, ಅದನ್ನು ಒಂಥರ ಪದ್ಮದ ಥರ ಹಾಕಬೇಕಂದ್ರೆ ಹೂವು ಥರ ಇಟ್ಟು 5 ನಾಣ್ಯಗಳು, 5 ರೂಪಾಯಿದು 5 ನಾಣ್ಯಗಳು. ಹಾಗೆ ಕವಡೆ, ಕಮಲದ ಬೀಜ, ಗುಲ್ಗಂಜಿ ಅಂತಂತಾರೆ. ಇದು ಕುಬೇರ ಕುಂಚಮ್ ಅಂತಾರೆ ಅಥವಾ ಲಕ್ಷ್ಮೀ ಕುಂಚಮು. ಇದಕ್ಕೆ ಅಕ್ಕಿನ ತುಂಬಿಟ್ಟು ಇದ್ರ ಮೇಲೆ ಲಕ್ಷ್ಮಿ ಕಾಯಿನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ನೀವು ಎವ್ರಿ ಟೈಮ್ ನೀವು ದೇವ್ರ ಮನೆಯಲ್ಲಿ ಇದನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಅಕ್ಕಿ ಕಾಳನ್ನ ನೀವು ನೆಕ್ಸ್ಟ್ ಏನಾದರೂ ಸ್ವೀಟ್ ಮಾಡಬೇಕಾರೇನೋ ಅಥವಾ ಅಕ್ಕಿ ಡಬ್ಬಕ್ಕೆ ಹಾಕಿ ಇಟ್ಟು ಅದನ್ನು ಬಳಸ್ಕೋಬಹುದು. ಈಗ ಫುಲ್ಲು ದೇವ್ರ ಮನೇನ ನೀಟ್ ಮಾಡ್ಕೊಂಬಿಡ್ತೀನಿ. ಫಸ್ಟು ಸೇಮ್ ಅದೇ ಟಿಶ್ಯೂ ಪೇಪರಲ್ಲಿ ಕ್ಲೀನಾಗಿ ಎಲ್ಲ ಕುಂಕುಮನ ಹರಿಸ್ಬಿಟ್ಟು ಮತ್ತೆ ಒಂದು ಒದ್ದೆ ಬಟ್ಟೆಲಿ ಕ್ಲೀನಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಹೂವು ಏರಿಸಿ ಪೂಜೆ ಮಾಡಿಬಿಟ್ರೆ ಮುಗ್ದೋಯ್ತು. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಏನು ದೇವ್ರದ್ದು ಎಲ್ಲ ಕೆಲಸ ಮುಗಿದ್ಬಿಟ್ರೆ ಒಂಥರ ತುಂಬಾ ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ, ಯಾವುದೂ ಟೆನ್ಷನ್ ಇರೋದಿಲ್ಲ. ಸೊ ಈಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ತೀನಿ. ದೇವ್ರನ್ನ ಮಾತ್ರ ಅಷ್ಟೇ ಅಲ್ಲ, ದೇವ್ರ ಮನೇನೂ ಫುಲ್ಲು ಕ್ಲೀನ್ ಮಾಡಿ ಒರೆಸಿಡಬೇಕು. ಸೊ ದಟ್ ಅವಾಗ ನಮ್ಗೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಧೂಪ ದೀಪ ಎಲ್ಲ ಹಚ್ಚಿ ಅದೆಲ್ಲ ಫುಲ್ಲು ಕಪ್ಪಗಾಗಿ ಹೋಗಿರುತ್ತೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಬೇಕು. ಬಟ್ ನಿಜ ಹೇಳಬೇಕು ಅಂತಂದರೆ ಇಡೀ ಒಂದು ಅರ್ಧ ದಿನವೇ ಬೇಕಾಗುತ್ತೆ ನನಗೆ. ಯಾಕಂದರೆ ದೇವ್ರ ವಿಗ್ರಹಗಳು ಜಾಸ್ತಿ ಇದೆ. ಹಾಗೆ ಅದನ್ನೆಲ್ಲ ಒರೆಸಿಟ್ಟು ಕುಂಕುಮ ಹಚ್ಚಿ ಆಮೇಲೆ ದೇವ್ರ ಮನೆ ತೊಳೆದು ಎಲ್ಲ ಮಾಡೋಷ್ಟರಲ್ಲಿ ನನಗೆ ಅರ್ಧ ದಿನ ಬೇಕಾಗುತ್ತೆ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿ ದೇವ್ರನ್ನ ತೊಳಿತಾ ಇರೋದು. ಸೊ ಒಂದು ಫುಲ್ ಅಲ್ಲ, ಹಾಫ್ ಡೇ ಬೇಕಾಗುತ್ತೆ ನನ್ನ ದೇವ್ರ ಮನೆ ತೊಳೆದು ಕ್ಲೀನ್ ಮಾಡಿ ಎಲ್ಲ ಮಾಡೋಕ್ಕೆ. ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡಿದ್ದಾಯಿತು. ಈಗ ಎಲ್ಲ ಜೋಡಿಸ್ಬಿಡ್ತೀನಿ. ಎಲ್ಲ ಕ್ಲೀನಾಗಿ ಈಗ ಜೋಡಿಸಿ ಕುಂಕುಮ, ಅರಿಶಿನ ಕುಂಕುಮ, ಎಣ್ಣೆ, ಹೂವು ಎಲ್ಲ ಹಾಕಿಟ್ಟಿದ್ದೀನಿ. ಇಟ್ಸ್ ಆಲ್ ಡನ್. ಈಗ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮುಗೀತು. ಸೊ ಫೈನಲಿ ನನ್ನ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು. ನಾನಂತೂ ಹಬ್ಬಕ್ಕಂತೂ ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ. ಲಕ್ಷ್ಮೀ ಪೂಜೆ, ಗೌರಿ ಗಣೇಶ ಎಲ್ಲ ಹಬ್ಬಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ನನ್ನ ದೇವರುಗಳೆಲ್ಲ ಕ್ಲೀನ್ ಆಯ್ತಲ್ವಾ. ಸೊ ನಂಗೆ ಫುಲ್ ಖುಷಿ ಆಯಿತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸು ನಾನು ಕೊಡ್ತೀನಿ. ದೇವ್ರೆ ಪ್ಲೀಸ್ ನನಗೆ ತುಂಬ ಸಬ್ಸ್ಕ್ರೈಬರ್ಸ್ ಬರಲಿ. ಹಾಗೆ ನನ್ನ ವ್ಲಾಗ್ಸ್ಗೆ ಒಳ್ಳೆ ವ್ಯೂಸ್ ಬರಲಿ. ದೇವ್ರೆ ಪ್ಲೀಸ್
ಕಾಪಾಡು. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ನಮಸ್ಕಾರ.